ಅದು ಅವರು ಮುಖ್ಯಮಂತ್ರಿಗಳು ಮಾತಾಡಿ 72,000 ಮಾಡಿದ್ರು. ಹಂಗೆ ಇನ್ನೂ ಅನೇಕ ಜನಗಳು ರಾಜ್ಯಪಾಲರಿಗೆ ಒಂದು A ಗ್ರೇಡ್ ದೇವಸ್ಥಾನದಿಂದ ಎಷ್ಟು ಪರ್ಸೆಂಟ್ ಬರಬೇಕು ಅಂದಾಗ ಆ ಒಂದು ಹಣ ಬಂದಿದ್ರೆ ಇವತ್ತಿನಿಂದ ವರ್ಷಕ್ಕೆ 1,000 ಜನ ಅಷ್ಟು ಮನೆಗಳು ರಾಷ್ಟ್ರಪತಿ ಅಂಗಳದಲ್ಲಿದೆ. ಅದಿನ್ನೂ ಬಂದಿಲ್ಲ. ಈ ರೀತಿ ಮಾಡಿದಂಥ ನಮ್ಮ ರಾಮಲಿಂಗಾರೆಡ್ಡಿ ಅವರಿಗೆ ಮತ್ತು ನಮ್ಮ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಅಭಿನಂದನಾ ಸಮಾರಂಭ ಮಾಡಿಕೊಳ್ಳುತ್ತದೆ. ಈಗ ಡಿ.ಕೆ. ಶಿವಕುಮಾರ್ ಅವರ ಅಭಿನಂದನಾ ವೃತ್ತಿಯಿಂದ ಹೇಳೋದು ಬೇಡ ಅಂತ. ಹಾಗೆ ನಮ್ಮ ರಾಮಲಿಂಗಾರೆಡ್ಡಿ ಅವರಿಗೆ ಎಲ್ಲ ಮಾಡಿದ್ದಾರೆ ಮತ್ತು ನಮಗೆ ಇನ್ನೂ ಹಲವಾರು ಆದೇಶಗಳನ್ನು ಮಾಡೋದಕ್ಕೆ ನಾವು ಕಳೆದ ಬಾರಿ ಪ್ರೆಸ್ಮೀಟಲ್ಲಿ ಅವರಿಗೆ ಮೊದಲ ಕಾರ್ಯ ಕೊಡಬೇಕು ಮುಖ್ಯಮಂತ್ರಿಗಳಾದರೂ ನಾವು ಅವರಿಗೆ ಮಾತಾಡ್ತೀವಿ. ಮುಖ್ಯಮಂತ್ರಿಗಳು ಒಪ್ಪಿಕೊಂಡಿದ್ದಾರೆ. ಇವತ್ತೇನು ಮಾತಾಡೋದಿಲ್ಲ. ಹಾಗೆ ನಮ್ಮ ಅನೇಕ ಬೇಡಿಕೆಗಳನ್ನು ಈಡೇರಿಸಿದ ಮುಂದೆ ಅವರೇ ಮುಂದಾಗಿದ್ದು ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತಾರೆ ಅಂತ ಒಂದು ಆಶಾಭಾವನೆಯಿಂದ ಇದ್ದೀವಿ. ಅದರಿಂದ ತಾವು ಈ ಒಂದು ಸಂದರ್ಭದಲ್ಲಿ 5ನೇ ತಾರೀಕು ಅಂಬೇಡ್ಕರ್ ಭವನ ಬಸವನಗರದಲ್ಲಿ ಒಂದು 2,000ಕ್ಕೂ ಹೆಚ್ಚು ಅಧಿಕ ಅಕ್ಷರದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ಹಮ್ಮಿಕೊಳ್ಬೇಕು ಅಂತ ಅದರಲ್ಲೂ ಸಹ ಅಭಿನಂದನಾ ಸಮಾರಂಭವನ್ನು ರಾಮಲಿಂಗಾರೆಡ್ಡಿ ಹಮ್ಮಿಕೊಂಡಿದೆ. ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಸಾವಿರಾರು ಅಕ್ಷರ ಒಂದು ದಿವಸ ಅಂಬೇಡ್ಕರ್ನಲ್ಲಿ ಭವನದಲ್ಲಿ ಆಗಮಿಸಿದ್ದಾರೆ. 50 ದಿವಸ ಒಂದು ಈ ಒಂದು ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ತಾವುಗಳು ಇವತ್ತು ದಿವಸ ಈ ಒಂದು ಸಮಾವೇಶಕ್ಕೆ ತಮ್ಮ ಹಿಂದಿನ ವರ್ಷ ನಾವು ಕೇವಲ 2 ರೂಪಾಯಿ 10 ರೂಪಾಯಿದಾಗ ನಮಗೆ ಇವತ್ತು ದಿವಸ 72,000 ಕಾರಣ ಮಾಧ್ಯಮದವರು ಅಂತ ಹೇಳ್ಬೋದು. ಮಾಧ್ಯಮದವರು ಅವತ್ತು ದಿವಸ ಎಲ್ಲ ನಮ್ಮ ಪತ್ರಿಕೆಯಲ್ಲಿ ಟಿವಿಯಲ್ಲಿ ಈ ಥರ ಸರ್ಕಾರಕ್ಕೆ ಹೆಚ್ಚಿಗೆ ಕೊಟ್ಟಿದ್ದರಿಂದ ಇವತ್ತು ದಿವಸ ನಮಗೆ ವರ್ಷಕ್ಕೆ 3 ಲಕ್ಷ ಖರ್ಚಾಗುತ್ತೆ. ವರ್ಷಕ್ಕೆ ಕಮ್ಮಿ ಮಾಡಿದ್ರು ಈಗಿನ ಪೇಟೆದಲ್ಲಿ 3 ಲಕ್ಷ ಖರ್ಚಾಗುತ್ತೆ. ಅದರಿಂದ ನಾವು ಈ ಒಂದು ಸಬ್ಸಿಡಿ ಮೊತ್ತವನ್ನು ಪೂರ್ತಿ ಮಾಡೋದು ಬೇಡ. ಈಗಿನ ಏನು 72,000 ಇದೆ ಅದನ್ನು 1,20,000 ಮಾಡಿ ಅಂತ ನಾವು ಕೇಳ್ಕೊಂಡಿದ್ದೇವೆ. ಮತ್ತು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ 65 ಲಕ್ಷ ಮೇಲ್ಪಟ್ಟವರಿಗೆ 5,000 ಕೊಡ್ತೀನಿ ಇದ್ದಾರೆ. ಅದನ್ನು ಕುಡಿತಾ ನಾವು ಕೇಳ್ತಾ ಇದ್ದೀವಿ. ಹಾಗೆ ಮರಣವಧಿಯಲ್ಲಿ 2 ಲಕ್ಷ ಕೊಡ್ತಾ ಇದ್ರು. ಅದನ್ನು 5 ಲಕ್ಷ ಕೊಡಬೇಕು ಅಂತ ಅವತ್ತು ಸಂಸದ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗೆ ಮನವಿ ಮಾಡ್ಕೊಂಡಿದ್ದೇವೆ. ಹಾಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಹಣ ಕೊಡಬೇಕಂತ ಮತ್ತು ದೇವಸ್ಥಾನ ಜಾಗಗಳನ್ನು ಒತ್ತುವರಿ ಮಾಡ್ಕೊಂಡಿರೋಂಥ ಅಂತ ಬಿಟ್ಕೊಂಡಿದ್ದಾರೆ. ಆ ಜಮೀನುಗಳನ್ನೆಲ್ಲ ಅಷ್ಟಕ್ಕೆ ಕೊಟ್ಟರೆ ಅವರೇ ನಿರ್ವಹಣೆ ಮಾಡ್ಕೊಳ್ತಾರೆ ಅಂತ ನಾವು ಹೇಳಿದ್ದೇವೆ. ಅದೇ ರೀತಿ ಗ್ರಾಮೀಣ ಭಾಗದಲ್ಲಿರುವ ಪೂಜೆ ಮಾಡುತ್ತಿರುವ ಹಕ್ಕುಗಳ ಮೇಲೆ ದೌರ್ಜನ್ಯಗಳು ನಡೀತಾ ಇದ್ದಾರೆ. ಆ ದೌರ್ಜನ್ಯಗಳನ್ನು ತಪ್ಪಿಸಿ ಅವರಿಗೆ ಸೂಕ್ತ ರಕ್ಷಣೆ ಮತ್ತು ಪೊಲೀಸ್ ಭದ್ರತಾ ವ್ಯವಸ್ಥೆ ಮಾಡ್ಕೊಳ್ಬೇಕು ಅಂತ ನಾವು ಅವ್ರನ್ನ ಕೇಳ್ಕೊತಾ ಇದ್ದೀವಿ. ಹೀಗೆ ಅನೇಕ ನಮ್ಮ ಬೇಡಿಕೆಗಳು ಅವತ್ತು ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಸಚಿವರು ಬರ್ತಾರೆ. ಒಂದು ದಿವಸ ಅವರೆಲ್ಲ ನಾವು ಮನವಿ ಮಾಡ್ತಾ ಇದ್ದಾರೆ. ಈ ರೀತಿ ನಮಗೆ ಹಲವಾರು ಸಂಘರ್ಷಗಳಿದ್ದಾವೆ. ಅದನ್ನು ತಪ್ಪಿಸಿ ನಮಗೆ ಅನುಕೂಲಗಳನ್ನು ಒಳ್ಳೇದು ಮಾಡಬೇಕಂತ ನಿಮ್ಮ ಪತ್ರಿಕಾ ಮಾಧ್ಯಮ ಮೂಲಕ ಇಡೀ ರಾಜ್ಯದ ಜನತೆಗೂ ತಲುಪಬೇಕು ಮತ್ತು ಸರ್ಕಾರಕ್ಕೂ ತಲುಪಬೇಕು ಅಂದ್ಬಿಟ್ಟು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದು ಹೇಳಕ್ಕೆ ಮಾಡಿದ್ದೀವಿ. ಅವತ್ತು ದಿವಸ ದಯವಿಟ್ಟು ತಾವು ಸಹ 5ನೇ ತಾರೀಕು ಎಲ್ಲರೂ ಬರಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಈ ಒಂದು ನಮ್ಮ ಸಮಾವೇಶದ ಬಗ್ಗೆ ತಮ್ಮ ದೃಶ್ಯ ಮಾಧ್ಯಮ ಪತ್ರಿಕಾ ಮಾಧ್ಯಮದಲ್ಲಿ